ಸಾಹಿತ್ಯವು ಆಧುನಿಕ ಜಗತ್ತಿನ ಸಂಕೀರ್ಣತೆಗಳನ್ನು, ನಗರ ಜೀವನದ ಗೊಂದಲಗಳನ್ನು ಹುಡುಕುತ್ತಿದ್ದರೆ, ಇದೇ ಸಮಯದಲ್ಲಿ ಮತ್ತೊಬ್ಬ ಲೇಖಕರು ನಮ್ಮ ಹಳ್ಳಿಗಳ ಮೌಖಿಕ ಪರಂಪರೆಯಲ್ಲಿ, ನಮ್ಮ ಜಾನಪದ ಹಾಡು ಕಥೆಗಳಲ್ಲಿ, ನಮ್ಮ ಮಣ್ಣಿನ ದೇವರುಗಳ ಆಚರಣೆಗಳಲ್ಲಿ ಅಡಗಿರುವ ಆಳವಾದ ಸತ್ಯವನ್ನು ಜಗತ್ತಿಗೆ ತೋರಿಸಿಕೊಡುತ್ತಿದ್ದರು. ಅವರೇ ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಶಿವಪುರದ ಕವಿ ಡಾಕ್ಟರ್ ಚಂದ್ರಶೇಖರ ಕಂಬಾರ. ಬೆಳಗಾವಿ ಜಿಲ್ಲೆಯ ಗೋಡಗೇರಿಯಲ್ಲಿ ಜನಿಸಿದ ಕಂಬಾರರು ತಮ್ಮ ಸುತ್ತಲಿನ ಜಾನಪದ ಲೋಕದಿಂದಲೇ ಸ್ಫೂರ್ತಿ ಪಡೆದವರು. ಅವರ ಸಾಹಿತ್ಯದ ನಾಯಕರು ರಾಜ ಮಹಾರಾಜರಲ್ಲ, ಅವರೇ ಹೇಳುವಂತೆ ಬಡವರು, ಮೂಕರು, ದಲಿತರು, ಜೀತದಾಳುಗಳು, ಹೆಣ್ಣು ಮಕ್ಕಳು ಮತ್ತು ಹುಚ್ಚರು. ಕಂಬಾರರ ಜಗತ್ತು ಒಂದು ಮಾಂತ್ರಿಕ ಜಗತ್ತು. ಇಲ್ಲಿ ನಿಜ ಮತ್ತು ಕನಸು, ಮನುಷ್ಯರು ಮತ್ತು ದೇವರುಗಳು, ಬದುಕು ಮತ್ತು ಸಾವು ಎಲ್ಲವೂ ಒಂದರಲ್ಲೊಂದು ಬೆರೆತು ಹೋಗಿರುತ್ತವೆ. ಅವರ ಅತ್ಯಂತ ಪ್ರಸಿದ್ಧ ನಾಟಕ ಜೋಕುಮಾರಸ್ವಾಮಿ ಇದು ಲೈಂಗಿಕತೆ ಮತ್ತು ಸೃಷ್ಟಿಶೀಲತೆಯ ಸಂಕೇತವಾದ ಜಾನಪದ ದೇವರು. ಈ ನಾಟಕದಲ್ಲಿ ನಿಷ್ಕ್ರಿಯನಾದ ದುರ್ಬಲನಾದ ಜಮೀನ್ದಾರನಿಗೂ ಫಲವತ್ತತೆಯ ಸಂಕೇತವಾದ ಜೋಕುಮಾರಸ್ವಾಮಿಗೂ ನಡುವಿನ ಸಂಘರ್ಷವನ್ನು ಕಂಬಾರರು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಸಿರಿಸಂಪಿಗೆ ನಾಟಕದಲ್ಲಿ ಒಬ್ಬ ವ್ಯಕ್ತಿ ಪರಿಪೂರ್ಣ ಸ್ತ್ರೀಯನ್ನು ಹುಡುಕುತ್ತಾ ಹೋಗುವ ಕಥೆಯ ಮೂಲಕ ನಮ್ಮ ಸಮಾಜದ ಹೆಣ್ಣಿನ ಬಗೆಗಿನ ಕಲ್ಪನೆಗಳನ್ನು ಅವರು ಪ್ರಶ್ನಿಸುತ್ತಾರೆ. ಅವರ ಕರಿಮಾಯಿ ಕಾದಂಬರಿ ಬ್ರಿಟಿಷರು ಬಂದು ಒಂದು ಹಳ್ಳಿಯಲ್ಲಿ ಅಣೆಕಟ್ಟು ಕಟ್ಟಿದಾಗ ಅಲ್ಲಿನ ಸಂಸ್ಕೃತಿ, ನಂಬಿಕೆಗಳು ಮತ್ತು ಜೀವನ ಕ್ರಮ ಹೇಗೆ ನಾಶವಾಗುತ್ತದೆ ಎಂಬುದನ್ನು ಮನ ಕಲಕುವಂತೆ ಹೇಳುತ್ತದೆ. ಕಂಬಾರರ ಬಹುದೊಡ್ಡ ಕೊಡುಗೆ ಎಂದರೆ ಅವರು ಜಾನಪದವನ್ನು ಕೇವಲ ಒಂದು ಹಳೆಯ ಕಾಲದ ವಸ್ತುವನ್ನಾಗಿ ನೋಡಲಿಲ್ಲ. ಬದಲಿಗೆ ಆಧುನಿಕ ಜಗತ್ತಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ತತ್ವಶಾಸ್ತ್ರವನ್ನು, ದರ್ಶನವನ್ನು ಅವರು ನಮ್ಮ ಜಾನಪದ ಕಥೆಗಳಲ್ಲಿ, ಹಾಡುಗಳಲ್ಲಿ ಕಂಡುಕೊಂಡರು. ಅವರು ಕೇವಲ ನಾಟಕಕಾರರಲ್ಲ, ಹೇಳತೇನ ಕೇಳದಂತಹ ಅವರ ಕವನ ಸಂಕಲನಗಳು ಹಾಡಿನ ಲಯವನ್ನು ಹೊಂದಿವೆ. ಒಟ್ಟಿನಲ್ಲಿ ಬೇಂದ್ರೆಯವರು ಜಾನಪದದ ಲಯವನ್ನು ಹಿಡಿದರೆ, ಕಂಬಾರರು ಜಾನಪದ ಆತ್ಮವನ್ನೇ ಹಿಡಿದು ಅದನ್ನು ಆಧುನಿಕ ರಂಗಭೂಮಿ ಮತ್ತು ಸಾಹಿತ್ಯಕ್ಕೆ ತಂದರು. ಅವರು ನಮ್ಮ ಬೇರುಗಳ ಮಹತ್ವವನ್ನು ಜಗತ್ತಿಗೆ ಸಾರಿದ ಮಹಾನ್ ಕವಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.